ಮಹದೇವಪುರ ಕ್ಷೇತ್ರದ ಕನ್ನಮಂಗಲ ಬಳಿಯ ಜ್ಯೋತಿ ಬಾಪುಲೆ ನಗರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜೈ ಭೀಮ್ ಗರ್ಜನೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ವಿಶ್ವರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಯನ್ನು ಶಾಸಕಿ ಮಂಜುಳಾ ಅರವಿಂದ ಲಿಂಬಾವಳಿ ಉದ್ಘಾಟಿಸಿ ಮಾತನಾಡಿದ ಅವರು, ಮಹದೇವಪುರ ಕ್ಷೇತ್ರದ ಕನ್ನಮಂಗಲದ ಜ್ಯೋತಿ ಬಾಪುಲೆ ನಗರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬೃಹತ್ ಪುತ್ಥಳಿ ಅನಾವರಣ ಮಾಡಿದ್ದು ನನ್ನ ಪುಣ್ಯ. ಅವರು ನೀಡಿದ ಸಂವಿಧಾನದಿಂದ ನಾನು ಶಾಸಕಿಯಾಗಿದ್ದೇನೆ ಎಂದು ತಿಳಿಸಿದರು. ಟಿಎಸ್ಎಸ್ ಜೈ ಭೀಮ್ ಗರ್ಜನೆಯ ರಾಜ್ಯಾಧ್ಯಕ್ಷ ಬಿಎನ್ ನಾರಾಯಣಸ್ವಾಮಿ ಮಾತನಾಡಿ, ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ಸಂಘಟನೆಯ ಕಾರ್ಯಕರ್ತರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಸಂಸದ ಮುನಿಸ್ವಾಮಿ, ಮುಖಂಡರಾದ ಪಾಪಣ್ಣ, ಹೂಡಿ ಪಿಳ್ಳಪ್ಪ, ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಮಂಜುಳಮ್ಮ, ಶೋಭಾ ರಮೇಶ್, ನರಸಿಂಹಯ್ಯ, ಕೃಷ್ಣಪ್ಪ, ಅನಿಲ್, ಈಶ್ವರ್ ಆಚಾರ್ಯ, ಶೀಗೆಹಳ್ಳಿ ರಾಮಚಂದ್ರಪ್ಪ, ರವಿಕುಮಾರ್ ಸೇರಿದಂತೆ ಸಂಘಟನೆಯ ಕಾರ್ಯಕರ್ತರು ಹಾಜರಿದ್ದರು. ಅಂಬೇಡ್ಕರ್ ಇರೋದಕ್ಕೆ ಇವತ್ತು ನಾನು ಇಲ್ಲಿದ್ದೀನಿ ಅಂತ ಹೇಳ್ತೀನಿ ಸ್ನೇಹಿತರೆ. ಅಂಬೇಡ್ಕರ್ ಅವರ ಆಶೀರ್ವಾದದಿಂದನೇ ಅವರು ನಮ್ಮ ದೇಶದ ಹೆಮ್ಮೆಯ ಪುತ್ರ. ನಮಗೆ ಇವತ್ತು ಇಷ್ಟೊಂದು ದೊಡ್ಡ ಆಶೀರ್ವಾದ ಇದೆ ಅಂತಂದ್ರೆ ಯಾವ್ದಂತಂದ್ರೆ ಅದು ಡಾಕ್ಟರ್ ಅಂಬೇಡ್ಕರ್ ಅವ್ರದ್ದು. ಅವರು ನಮ್ಮ ಸಂವಿಧಾನದ ಪಿತಾಶ್ರೀ. ಅವರು ಅಂಬೇಡ್ಕರ್ ಜಿ ಅವರ ಆಶೀರ್ವಾದದಿಂದ ನಮ್ಮೆಲ್ಲರಿಗೆ ಒಳ್ಳೆ ಹಾಕ್ಕೊಟ್ಟಿರ್ತಕ್ಕಂಥ ಏನು ದಾರಿದೀಪ ಇದೆ ಅದರಲ್ಲಿ ಚಾಚು ತಪ್ಪದೆ ನಾವು ಅದನ್ನು ಅಳವಡಿಸ್ಕೊಂಡು ಈ ದೇಶದ ಸತ್ಪ್ರಜೆಗಳಾಗಬೇಕು, ದೇಶದ ಪರವಾಗಿರಬೇಕು, ದೇಶ ಪ್ರೇಮಿಗಳಾಗಿರಬೇಕು. ಈ ದೇಶದಲ್ಲಿ ದಲಿತರಿಗಾಗಿರಲಿ ಬಡವ್ರಿಗಾಗಲಿ ಒಳ್ಳೇದು ಮಾಡೋಂಥ ಸರ್ಕಾರ ಯಾವುದಾದ್ರಿದೆ ಅದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಸರ್ಕಾರ. ಸರ್ವರಿಗೂ ಸಮಪಾಳು, ಸರ್ವರಿಗೂ ಸಮಬಾಳು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ ಅನ್ನೋ ನಿಟ್ಟಿನಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಒಳ್ಳೆ ರೀತಿಯಾದಂಥ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಇವತ್ತು ಗ್ಯಾರಂಟಿಗಳಂತ ಹೇಳಿ ಅವರು ಏನು ಘೋಷಣೆ ಮಾಡಿದ್ರು ಆ ಗ್ಯಾರಂಟಿಗಳು ಇವತ್ತು ನಗೆಪಾಟ್ಲಿಗೀಡಾಗಿದೆ. ಗ್ಯಾರಂಟಿಗಳ ಹಣಗಳನ್ನು ಇವತ್ತು ನುಂಗಿ ನೀರು ಕುಡಿದು ಇವತ್ತು ಆ ಹಣವನ್ನು ಬೇರೆ ಬೇರೆ ಫಿಲಮ್ಗಳು ಮಾಡೋದಕ್ಕೆ ಇನ್ನೊಂದು ಮತ್ತೊಂದಕ್ಕೆಲ್ಲ ಸಚಿವರು ಉಪಯೋಗ ಮಾಡಿರ್ತಕ್ಕಂಥದ್ದು ನಿಮಗೆ ಈಗಾಗಲೇ ಗೊತ್ತಿದೆ. ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸುಮಾರು 180 ಕೋಟಿ ಹಣವನ್ನು ಪಕ್ಕದ ರಾಜ್ಯಗಳಿಗೆ ವಿಧಾನಸಭಾ ಕ್ಷೇತ್ರದ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರು ಬಂದು ಅನಾವರಣ ಮಾಡಿರ್ತಾರೆ. ಜೊತೆಗೆ ನನ್ನ ಸ್ನೇಹಿತರು, ಮಾಜಿ ಹೋರಾಟಗಾರರು, ಕೋಲಾರ MP ಮುನಿಸ್ವಾಮಿರವರು ಸಹ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಮಾತಾಡಿದ್ದಾರೆ. ಹಾಗೂ ಹಲವಾರು ಮುಖಂಡರು, ಸಮಾಜದ ಗಣ್ಯರು, ಬೇರೆ ಬೇರೆ ಜನಾಂಗದ ಗಣ್ಯರು ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡಿ ನಮಗೆಲ್ಲ ಸಹಕಾರ ನೀಡಿದ್ದಾರೆ. ಇದನ್ನು ನಮಗೆ ತುಂಬ ಸಂತೋಷ ಆಗ್ತದೆ. ಈಗ ನನಗೆ 35-36ನೇ ವರ್ಷದ ಹೋರಾಟದ ಅನುಭವ ಇದೆ. ನಾನು ತಳಮಟ್ಟದಿಂದ ಬಂದಂಥವನು. ಆದರೆ ನಾನು ಎಲ್ಲೂ ಕೂಡ ಯಾವತ್ತೂ ನಾನು ಮಾಧ್ಯಮ ಮಿತ್ರರನ್ನ ಮತ್ತು ಪತ್ರಿಕಾ ವರದಿಗಾರರನ್ನ ನಾವು ಸ್ನೇಹಿತರಂತೆ ಕಂಡಿದ್ದೀವಿ. ಈಗಲೂ ಅಷ್ಟೇ ದಯಮಾಡಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸೋದು ತಮ್ಮಲ್ಲೇ ಇದೆ. ಯಾಕಂದರೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಭೂತಪೂರ್ವವಾಗಿ ಇಂಥ ಬಿಸಿಲಿನಡಿಗೆಯಲ್ಲೂ ಕೂಡ ಕಾಲ್ನಡಿಗೆಯಲ್ಲಿ ಬಂದು ಇಲ್ಲಿವರೆಗೂ ಸುಮಾರು 2 ಕಿಲೋಮೀಟ್ರು ನಡೆದು ಎಲ್ಲರೂ ಬಸ್ ಬೆಳೆದು ಈ ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ಕಾರ್ಯಕ್ರಮ ಕೊನೆಯಾಗೋವರೆಗೂ ಎಲ್ಲರೂ ಭಾಷಣಗಳನ್ನ ಆಲಿಸಿ ತುಂಬ ನಮ್ರತೆಯಿಂದ ಸಾವಧಾನದಿಂದ ಕೂತ್ಕೊಂಡು ಇವತ್ತಿನ ದಿನ ಆಲಿಸಿ ಹಾಕೊಂಡಿದ್ದೀರಾ. ಅವ್ರು ಕೊಟ್ಟಿರೋ ಭಿಕ್ಷೆ, ಆ ಭಿಕ್ಷೆಯಿಂದ ನಾವು ಬದುಕ್ತಾ ಇರೋದು. ಆ ಭಿಕ್ಷೆಯಿಂದ ಬದುಕ್ತಾ ಇರೋದಕ್ಕೆ ನಾವು ಈ ಕಾರ್ಯಕ್ರಮ ರೂಪಿಸೋಕ್ಕೆ ನಮ್ಗೆ ಅಧಿಕಾರ ಸಿಕ್ಕಿರೋದು ಅವರಿಂದನೇ ನಮಗೆ. ಅದಕ್ಕೋಸ್ಕರ ಯಾಕಂದರೆ ಇವತ್ತು ನಮ್ಮ ಸಾವಿರಾರು ಜನಗಳಿಂದ ಏನಕ್ಕೆ ಸಾವಿರಾರು ಜನ ಬಂದು ನಮ್ಮ ಕಾರ್ಯಕ್ರಮ ರೂಪಿಸಿದ್ದಾರೆ. ಈಗ ಆ ಕಾರ್ಯಕ್ರಮಕ್ಕೆ ನಾವು ವಿಶೇಷವಾಗಿ ನಮ್ಮ ಸೀಗಳ್ಳಿ ಮುನಿಯಲ್ಲಪ್ಪನವರು, ಜೈ ಭೀಮ್ ಗರ್ಜನೆ ಸಂಸ್ಥಾಪಕರು, ಗೌರವಾಧ್ಯಕ್ಷರು ಮತ್ತು ನಮ್ಮೆಲ್ಲ ಜೈ ಭೀಮ್ ಗರ್ಜನೆಯ ಕರ್ನಾಟಕ ಜೈ ಭೀಮ್ ಗರ್ಜನೆಯ ಪದಾಧಿಕಾರಿಗಳು, ಕಾರ್ಯಕರ್ತರು ಯಶಸ್ವಿಗೊಳಿಸಿದ್ದಾರೆ. ಇದು ಇನ್ನೂ ಯಾಕಂದರೆ ಇದು ಸ್ಟಾರ್ಟಿಂಗ್. ಯಾಕಂದರೆ ನಾವು ಇಷ್ಟು ಮಾಡ್ತಾಯಿದ್ದೀವಿ ಕಾರ್ಯಕ್ರಮಗಳು. ನಾವೇ ತಟಸ್ಥ ಹಾಕಿದ್ರಿ ನೋಡೋಣ ಅಂತ. ಯಾಕಂದರೆ ನಾವು ತಟಸ್ಥ ಆದಮೇಲೆ ನಮ್ಮ ಕಾರ್ಯಕರ್ತರಿಗೆ ಏನೇನು ಪ್ರಾಬ್ಲಮ್ ಆಗಿದೆ ಅಂತಬಿಟ್ಟು ತಿಳ್ಕೊಂಡ್ಮೇಲೆ ಇಲ್ಲ ಇದನ್ನು ಬಿಡಬಾರ್ದು ಅಂತಬಿಟ್ಟು ನಾವೆಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ನಾವು ಕಾರ್ಯಕ್ರಮಗಳಿಂದನೇ ನಾವು ಹೋರಾಟದಿಂದನೇ ರೂಪಿಸ್ಕೊಬೇಕು. ಏನೇ ಒಂದು ನಮ್ಮ ಕೆಲಸಗಳು ಕಾರ್ಯಗಳು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ಮೇಲೆ ನಾವು ರೂಪಿಸ್ಕೊಂಡು ಇದನ್ನು ಹಿಂಗೆ ಬಿಡಲ್ಲ. ಇದು ಇನ್ನೂ